ಎಲ್ಲರಿಗೂ ನಮಸ್ಕಾರ. ಕಥಾಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಫ್ರಿಕಾದ ವಿಶಾಲವಾದ ಮೈದಾನಗಳಲ್ಲಿ ಸುವರ್ಣ ಬಣ್ಣದ ಹುಲ್ಲು ಗಾಳಿಯಲ್ಲಿ ಅಲುಗಾಡುವಾಗ, ಮೌಂಟ್ ಕಿಲಿಮಂಜಾರೋ ದೂರದಲ್ಲಿ ಮೌನವಾಗಿ ನೋಡುತ್ತಿರುವಾಗ, ಒಂದು ದೈತ್ಯ ನಿಧಾನವಾಗಿ ನಡೆಯುತ್ತದೆ. ಅದು ಕಥೆಯಲ್ಲ, ಅದು ಪೌರಾಣಿಕವೂ ಅಲ್ಲ, ಅದು ನಿಜವಾದ ಜೀವಂತ ದಂತಕಥೆ. ಅವನ ಹೆಸರು ಕ್ರೇಗ್. ಕ್ರೇಗ್ ಕೇವಲ ಒಂದು ಆನೆಯಲ್ಲ, ಅವನು ಆಫ್ರಿಕಾದ ಹೆಮ್ಮೆಯ ಸಂಕೇತ. ನೆಲವನ್ನು ತಲುಪುವಷ್ಟು ಉದ್ದವಾದ. ಇಂದು ಕ್ರೇಗ್ ವಾಸಿಸುವುದು ಕೆನ್ಯಾದ ಅಂಬೋಸೆಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಅವನಿಗೆ 24 ಗಂಟೆಗಳ ಸಶಸ್ತ್ರ ರಕ್ಷಣೆ ಇದೆ. ಅವನನ್ನು ಬಂಧಿಸಲು ಅಲ್ಲ, ಅವನನ್ನು ಸ್ವತಂತ್ರವಾಗಿ ಬದುಕಲು. ಕ್ರೇಗ್ ನಡೆಯುವಾಗ ಇತರ ಆನೆಗಳು ಅವನ ಹಿಂದೆ ಬರುತ್ತವೆ. ಅವನ ನಡೆ ನಿಧಾನ, ಶಾಂತ, ಗರ್ವವಿಲ್ಲದ ರಾಜನಂತೆ. ಜಗತ್ತಿಗೆ ಕ್ರೇಗ್ ಒಂದು ಫೋಟೋ, ಒಂದು ಥಂಬ್ನೇಲ್, ಒಂದು ವೈರಲ್ ಚಿತ್ರ. ಆದರೆ ಆಫ್ರಿಕಾಕ್ಕೆ ಕ್ರೇಗ್ ಒಂದು ಜೀವಂತ ಇತಿಹಾಸ. ಪ್ರಕೃತಿಗೆ ಮಾನವರಿಂದ ರಕ್ಷಣೆ ಬೇಕಿದೆ ಎಂಬುದನ್ನು ಅವನು ನಮಗೆ ನೆನಪಿಸುತ್ತಾನೆ. ಒಂದು ದಿನ ಆಫ್ರಿಕಾದ ಆಕಾಶ ಇನ್ನಷ್ಟು ಮೌನವಾಗಿ ಕಂಡಿತು. ಅಂಬೋಸೆಲಿಯ ವಿಶಾಲ ಮೈದಾನಗಳಲ್ಲಿ ಅದೇ ನಿಧಾನವಾದ ನಡೆ, ಅದೇ ಶಾಂತ ಉಸಿರು. ಆದರೆ ಈ ಬಾರಿ ಕ್ರೇಗ್ ಮುಂದೆ ಸಾಗಲಿಲ್ಲ. ಕಾಲದ ಹೊರೆಗೂ ಪ್ರಕೃತಿಯ ನಿಯಮಕ್ಕೂ ಅವನು ಮನಿದ. ಕ್ರೇಗ್ ಇನ್ನೂ ಇಲ್ಲ. ಯಾವುದೇ ಗುಂಡಿನ ಶಬ್ದವಿಲ್ಲ, ಯಾವುದೇ ಹಿಂಸೆ ಇಲ್ಲ. ಒಂದು ದೈತ್ಯ ಗೌರವದಿಂದ ಪ್ರಕೃತಿಯ ಮಡಿಲಲ್ಲಿ ವಿಶ್ರಾಂತಿ ಪಡೆದ. ಅವನ ದಂತಗಳು ನೆಲವನ್ನು ತಲುಪುತ್ತಿದ್ದವು. ಇಂದು ಅವನು ನೆಲವನ್ನೇ ಅಪ್ಪಿಕೊಂಡಿದ್ದಾನೆ. ಕ್ರೇಗ್ ಸತ್ತಿಲ್ಲ, ಅವನು ಇತಿಹಾಸವಾಗಿದ್ದಾನೆ. ಅವನ ಹೆಜ್ಜೆಗಳು ಇನ್ನೂ ಆಫ್ರಿಕಾದ ಮಣ್ಣಿನಲ್ಲಿ ಉಳಿದಿವೆ. ಅವನ ಕತೆ ಇನ್ನೂ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದೆ. ಅವನು ನಮಗೆ ಒಂದು ಪಾಠ ಕಲಿಸಿದನು. ಪ್ರಕೃತಿಯನ್ನು ಆಳಲು ಅಲ್ಲ, ಅದನ್ನು ರಕ್ಷಿಸಲು. ಇಂದು ಕ್ರೇಗ್ ಇಲ್ಲ, ಆದರೆ ಅವನ ಮರಣ ನಮಗೆ ಒಂದು ಹೊಣೆಗಾರಿಕೆ ಬಿಟ್ಟಿದೆ. ಇನ್ನು ಯಾವ ದೈತ್ಯವೂ ಇಂಥ ಅಂತ್ಯವನ್ನು ಎದುರಿಸಬಾರದು. ಕ್ರೇಗ್ ಕೊನೆಯ ಸೂಪರ್ ಟಸ್ಕರ್, ಕೊನೆಯ ದೈತ್ಯ, ಶಾಶ್ವತ ದಂತಕತೆ. ಇಂಥ ಹೃದಯಸ್ಪರ್ಶಿ ಕಥೆಗಳಿಗಾಗಿ ಕಥಾಲೋಕ ಯೂಟ್ಯೂಬ್ ಚಾನೆಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.